ವಾಪಸ್ ಬರ್ಬೇಕಾದ್ರೆ ಬರೀ ಶಾಂಭವಿ ಮಾತ್ರ ಬಂದ್ಲು. ಏನಾಯ್ತು ಅಂತ ನಾನು ಧ್ಯಾನ ಮಾಡಿ ನೋಡಿದಾಗ ನಮ್ಮನ್ನ ಬಿಟ್ಟು ಹೋದ್ಲು ಅಂತ ಗೊತ್ತಾಯ್ತು. ಹೌದು, ಅದು ನಿಜಾನೇ. ರಮ್ಯಾ ಶಾಂಭವಿ ಗೆಟಪ್ಪಲ್ಲಿ ಭೈರವಿನ ಕರ್ಕೊಂಡು ಹೋದ್ಲು. ಆದ್ರೆ ಭೈರವಿ ಗೆಟಪ್ಪಲ್ಲಿ ಹೋಗಿತ್ತು ಶಾಂಭವಿ. ಎಲ್ಲನೂ ನಾನು ನನ್ನ ಮನೆಯಿಂದನೇ ನೋಡಿದೆ. ಶಾಂಭವಿ ರಮ್ಯಾಗೆ ಬುದ್ಧಿ ಮಾತು ಹೇಳಿ ನನ್ನ ಮಾತು ಕೇಳ್ದೇ ಇರೋ ಹಾಗೆ ಮಾಡಿದಾಳೆ. ಈಗೇನ್ ಮಾಡೋದು? ರಮ್ಯಾ ಆತ್ಮನ ಮತ್ತೆ ಕರೆದು ನನ್ನ ಕಂಟ್ರೋಲಿಗೆ ತಗೋತೀನಿ. ಅಲ್ಲಿವರೆಗೂ ನೀನು ಆ ಮನೇಲಿರೋದು ಒಳ್ಳೇದಲ್ಲ. ಏನಾದರೂ ಕಾರಣ ಹೇಳಿ ಆಚೆ ಬಾ. ಎಲ್ಲ ಸರಿ ಹೋದ್ಮೇಲೆ ಮತ್ತೆ ನಮ್ಮ ಆಪರೇಷನ್ನ ಶುರು ಮಾಡೋಣ. ಸರಿ, ಹಾಗಿದ್ರೆ ನಾನು ಈ ಮನೆಗೆ ಬರ್ತೀನಿ. ಒಟ್ಟಿಗೆ ಸೇರಿ ಇಬ್ರು ಪ್ಲಾನ್ ಮಾಡೋಣ. ಸರಿ, ನೀನು ಹೊರಡು.